ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಲೈಟ್ KPSC ಯೂಟ್ಯೂಬ್ ಚಾನಲ್. ಐ ಆಮ್ ಮಲ್ಲಿಕಾರ್ಜುನ್. ಸೊ ನಾವು ಡೈಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತಾ ಇದ್ದೀವಲ್ಲ, ಇವತ್ತಿನ ಸೀರೀಸ್ಗೆ ನಿಮಗೆ ಸ್ವಾಗತ. ಸೊ ಮೊದಲೇ ಹೇಳಿರೋ ಥರ ನಾವು ಕರೆಂಟ್ ಅಫೇರ್ಸ್ನ ಎಲ್ಲಿಂದ ಸೋರ್ಸ್ ಮಾಡಿರ್ತೀವಿ ಅಂತಂತಂದರೆ ಪಬ್ಲಿಕ್ ಇನ್ಫಾರ್ಮೇಷನ್ ಬ್ಯೂರೋ ಹಾಗೂ ನ್ಯೂಸ್ ಪೇಪರ್ ಆರ್ಟಿಕಲಿಂದ. ಅಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವ್ಯಾವ ಅಂತಂತಂದರೆ ಹಿಂದೂ ನ್ಯೂಸ್ ಪೇಪರಿಂದ ಬರೋಂಥ ಆರ್ಟಿಕಲ್ಸಿಂದ ನಾವು ಸೋರ್ಸ್ ಮಾಡಿರ್ತೀವಿ. ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತಂತಂದರೆ ಯಾರು KPSC ಹಾಗೂ KE ಎಕ್ಸಾಮ್ಸ್ ನಡೆಸೋಂಥ ಗ್ರೂಪ್ C ಆಯಿತು ಹಾಗೂ PSI ಎಕ್ಸಾಮ್ಸ್ ಆಯಿತು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ತಯಾರಿ ನಡೆಸ್ತಿದ್ದೀರಲ್ಲ ಅವರಿಗೆಲ್ಲ ಈ ಕರೆಂಟ್ ಅಫೇರ್ಸ್ ಯೂಸ್ಫುಲ್ ಆಗುತ್ತೆ. ಮತ್ತೇನಪ್ಪ ಅಂತಂದರೆ ಸೊ ಈ ಕ್ಲಾಸ್ ಮಾಡಿರೋಂಥ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲೇ ಅಪ್ಲೋಡ್ ಮಾಡಿರ್ತೇವೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಆ PDF ತೊಗೋಬೋದು. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಈಸ್, who inaugurated the opening plenary of the 8th session of the International Solar Alliance ಅಂತ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 8ನೇ ಅಧಿವೇಶನದ ಉದ್ಘಾಟನಾ ಸತ್ರವನ್ನು ಯಾರು ಉದ್ಘಾಟಿಸಿದ್ರು ಅಂತ ಕ್ವಶನ್ ಇದೆ. ಸೊ ಆನ್ಸರ್ ಏನಂತಂತಂದರೆ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ಎಲ್ಲಿ ಓಪನ್ ಮಾಡ್ತಾರೆ ಅಂತಂದರೆ ಇದು ನ್ಯೂ ಡೆಲ್ಲಿಯಲ್ಲೇ ಇದು ಇನಾಗ್ರೇಟ್ ಆಗುತ್ತೆ. ಸೊ ನ್ಯೂ ಡೆಲ್ಲಿಯಲ್ಲೇ ಆಗಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಯಾವುದಂತಂದರೆ 8th ಸೆಷನ್ ಇದು. ಓಕೆನಾ? ಇಲ್ಲಿ ಏನಪ್ಪ ಅಂತಂತಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಸ್ವಲ್ಪ ಇದ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 2015 30 ನವಂಬರ್ಗೆ ಇದು ಸ್ಟಾರ್ಟ್ ಆಗುತ್ತೆ. 2015 30 ನವಂಬರ್ಗೆ. ಇದನ್ನ ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂತಂದರೆ ಇಂಡಿಯಾ ಮತ್ತು ಫ್ರಾನ್ಸ್ ಎರಡು ಗೌರ್ಮೆಂಟ್ ಸೇರಿ ಸ್ಟಾರ್ಟ್ ಮಾಡ್ತಾರೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂತಂದರೆ ಗುರುಗ್ರಾಮ್ ಎಲ್ಲಿ ಬರುತ್ತೆ? ಇಟ್ ಈಸ್ ಇನ್ ಹರಿಯಾಣ. ಓಕೆನಾ? ಸೊ ಪ್ರೆಸೆಂಟ್ ಇದರಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತಂದರೆ ಟೋಟಲ್ 107 ಮೆಂಬರ್ಸ್ ಇದ್ದಾರೆ, ಸಿಗ್ನೇಚರ್ ಮೆಂಬರ್ ಅಂತ. ಲಾಸ್ಟ್ ಮೆಂಬರು 107th ಯಾರು ಅಂತಂತಂದರೆ ಇಟ್ ಈಸ್ ಮಾಲ್ಡೋವಾ ಅಂತ. ಮಾಲ್ಡೋವಾ ಏನಂತಂದರೆ ಇದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಯುರೋಪಿಯನ್ ಕಾಂಟಿನೆಂಟಲ್ಲಿ ಬರೋಂಥ ಲ್ಯಾಂಡ್ ಲಾಕ್ ಕಂಟ್ರಿ ಇದು ಮಾಲ್ಡೋವಾ ಆಗಿರುತ್ತೆ. ಸೊ ಇದಕ್ಕೆ ಯಾರ್ಯಾರು ಮೆಂಬರ್ ಆಗ್ಬೋದಪ್ಪ ಅಂತಂತಂದರೆ ಮೊದಲೆಲ್ಲ ಯಾವ ಥರ ಇತ್ತಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದೇನಂದ್ರೆ ಅರ್ತ್ ಅಂತಂದರೆ ಇದು ಇಕ್ವೇಟರ್ ಅಲ್ವಾ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಬರುತ್ತೆ. ಈ ಮಧ್ಯೆ ಇರೋಂಥ ಕಂಟ್ರೀಸ್ ಮಾತ್ರ ಇದಕ್ಕೆ ಜಾಯ್ನ್ ಆಗ್ಬೋದಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಯಾರ್ಯಾರು ಯುನೈಟೆಡ್ ನೇಷನ್ ಮೆಂಬರ್ ಇದ್ದಾರಲ್ಲ ಅವರಿಗೆಲ್ಲ ಇದಕ್ಕೆ ಮೆಂಬರ್ಶಿಪ್ ಓಪನ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾವುದು ಇವಾಗ ರೆಸ್ಟ್ರಿಕ್ಷನ್ ಇಲ್ಲ. ಯಾವ ಕಂಟ್ರಿ ಯುನೈಟೆಡ್ ನೇಷನ್ ಮೆಂಬರ್ ಇದೆಯಲ್ಲ ಅದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಮೆಂಬರ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಕರೆಂಟ್ಲಿ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಅಂತ. ಪ್ರಸ್ತುತ ವಿಶ್ವದಲ್ಲಿನ ಅತ್ಯಂತ ವಯಸ್ಸಾದ ಸೇವೆಯಲ್ಲಿರುವ ರಾಷ್ಟ್ರಪತಿ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಏನಂತಂದರೆ ಪಾಲ್ ಬಿಯಾ. ಸೊ ಪಾಲ್ ಬಿಯಾ ಅವರು, ಇವ್ರಿಗೆ ಏಜ್ ಎಷ್ಟು ಅಂತಂದರೆ 92 ವರ್ಷ. ಇವ್ರು ಯಾವ ಕಂಟ್ರಿದು ಪ್ರೆಸಿಡೆಂಟ್ ಆಗಿರ್ತಾರೆ ಅಂತಂದರೆ ಕ್ಯಾಮೆರನ್ ರೀಜನ್ ಅಂತ ಬರುತ್ತೆ. ಕ್ಯಾಮೆರನ್ ರೀಜನ್ ಅಂತ ಬರುತ್ತೆ. ಇದು ಎಲ್ಲಿ ಬರುತ್ತೆ ಅಂತಂದರೆ ಸೆಂಟ್ರಲ್ ಆಫ್ರಿಕನ್ ಕಂಟ್ರಿ ಇದೆ, ಆ್ಯಕ್ಚುಲಿ ಸೆಂಟ್ರಲ್ ಆಫ್ರಿಕನ್ ಕಂಟ್ರಿ. ಓಕೆನಾ? ಇವರಿಗೆ 92 ವರ್ಷ ಇದ್ದರು. ಇವರು ಪ್ರೆಸಿಡೆಂಟಾಗಿ ಸರ್ವ್ ಮಾಡ್ತಿರೋದ್ರಿಂದ ಇವರು ವರ್ಲ್ಡ್ಸ್ ಓಲ್ಡೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಅಂತ ಕರಿತಿದ್ದಾರೆ. ಸೊ ಸಿನ್ಸ್ 1982 ಟಿಲ್ ನೌ ಅಂದರೆ 2025 ಮಟ್ಟ ಇವರು ಪ್ರೆಸಿಡೆಂಟ್ ಆಗಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ದ ಇನಿಷಿಯೇಟಿವ್ ಬೈ ದಿ ಅಸ್ಸಾಂ ರೈಫಲ್ಸ್ ಏಮ್ಸ್ ಟು ಎಂಪವರ್ ವುಮೆನ್ ಫ್ರಮ್ ವಿಚ್ ಟ್ರೈಬ್ ಅಂತ. ಅಸ್ಸಾಂ ರೈಫಲ್ಸ್ನ ಈ ಉಪಕ್ರಮವು ಯಾವ ಜನಾಂಗದ ಮಹಿಳೆಯರನ್ನು ಸಬಲಗೊಳಿಸುವುದನ್ನು ಉದ್ದೇಶಿಸಿದೆ ಅಂತ. ಸೊ ಇದಕ್ಕೆ ಆನ್ಸರ್ ಏನಂತಂತಂದರೆ ಓಲೋ ಟ್ರೈಬ್ ಅಂತ. ಓಲೋ ಟ್ರೈಬ್ ಅನ್ನೋ ಒಂದು ಅರುಣಾಚಲ್ ಪ್ರದೇಶದಲ್ಲಿರುತ್ತೆ. ಈ ಟ್ರೈಬಲ್ಲಿರೋ ವುಮೆನ್ಸ್ನ ಎಂಪವರ್ ಮಾಡಬೇಕಂತ ಅಸ್ಸಾಂ ರೈಫಲ್ಸು ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ. ಓಕೆನಾ? ಈ ಇನಿಷಿಯೇಟಿವ್ ಯಾವ ಪ್ರೋಗ್ರಾಮ್ ಅಂಡರ್ ಮಾಡಿದ್ದಾರೆ ಅಂತಂದರೆ ಆಪ್ರೇಷನ್ ಸದ್ಭಾವ್ ಅಂತ ಬರುತ್ತೆ. ಆಪ್ರೇಷನ್ ಸದ್ಭಾವನ್ ಅಂತ. ಇದು ಆಪ್ರೇಷನ್ ಸದ್ಭಾವನ್ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಇಂಡಿಯನ್ ಆರ್ಮಿ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ 1990s ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದ್ರದ್ದು ಇಂಟೆನ್ಷನ್ ಏನಂತಂದರೆ ಈ ಕನ್ಫ್ಲಿಕ್ಟೆಡ್ ಏರಿಯಾ ಇರ್ತಾವಲ್ಲ, ಲೈಕ್ ಬಾರ್ಡರ್ ಏರಿಯಾ ಇರ್ತಾವಲ್ಲ, ಅಲ್ಲಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಅವ್ರ ಗುಡ್ ವಿಲ್ಗೆ ಇದನ್ನು ಆಪ್ರೇಷನ್ ಸದ್ಭಾವನ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅಂಡರ್ ದಿಸ್ ಆಪ್ರೇಷನ್ ಇವಾಗ ಅಸ್ಸಾಂ ರೈಫಲ್ಸ್ ಏನು ಮಾಡಿದ್ದಾರೆ ಅಂತಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅದೇನಂತಂತಂದರೆ ಓಲೋ ಟ್ರೈಬಲ್ ಇರೋಂಥ ವುಮೆನ್ಸ್ಗೆ
ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಅವ್ರು ಏನು ಮಾಡೋದು ಅಂತಂತಂದರೆ ಅದ್ರ ಮೂಲಕ ಸಸ್ಟೈನಬಲ್ ಡೆವಲಪ್ಮೆಂಟ್ ಮತ್ತು ಲೈವ್ಲಿಹುಡ್ನ ಜನ್ರೇಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಕೇಳೋ ಚಾನ್ಸಸ್ ಏನಂತಂದರೆ ಓಲೋ ಟ್ರೈಬ್ ಎಲ್ಲಿ ಬರುತ್ತೆ ಅಂತ ಕೇಳೋ ಚಾನ್ಸಸ್ ಇದೆ. ಓಲೋ ಟ್ರೈಬ್ ಎಲ್ಲಿ ಬರುತ್ತೆ ಅಂತಂದರೆ ಇಟ್ ಈಸ್ ಇನ್ ಅರುಣಾಚಲ್ ಪ್ರದೇಶ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್. What is the name of the indigenously built survey vessel that India Navy is set to commission on November ಅಂತ? ಅಂದರೆ ಈ ಬರೋ ನವಂಬರ್ 6ರಂದು ಭಾರತೀಯ ನೌಕಾಪಡೆ ಸೇವೆಗೆ ಸೇರಿಸಲು ಸಿದ್ಧವಾಗಿರುವ ಸ್ವದೇಶದಲ್ಲಿ ನಿರ್ಮಿತ ದೊಡ್ಡ ಸಮೀಕ್ಷಾ ನೌಕೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನಂತಂದರೆ ಇಕ್ಷಾಕ್ ಅಂತ ಬರುತ್ತೆ. ಸೊ ಇಕ್ಷಾಕ್ ಅನ್ನೋದು ಇದು ಆ್ಯಕ್ಚುಲಿ ಇಂಡಿಜಿನಸ್ಲಿ ಬಿಲ್ಟೆಡ್. ಓಕೆನಾ. ಸೊ ಇದನ್ನು ಯಾರು ಬಿಲ್ಟ್ ಮಾಡ್ತಾರಂತಂದರೆ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಗಾರ್ಡನ್ ರೀಚ್ ಶಿಪ್ಯಾರ್ಡ್ ಇಂಜಿನಿಯರ್ ಅಂತ. ಇದೆಲ್ಲಿದೆ ಅಂತಂತಂದರೆ ಇಟ್ ಈಸ್ ಇನ್ ಕೋಲ್ಕತ್ತಾದಲ್ಲಿದೆ. ಸೊ ಇವಾಗ ಇದನ್ನು ಎಲ್ಲಿ ಕಮಿಷನ್ ಮಾಡ್ತಾರಂತಂದರೆ ಇನ್ ಕೋಚಿಯಲ್ಲಿ ಬರುತ್ತೆ. ಇಟ್ಸ್ ಇನ್ ಕೇರಳ. ಓಕೆನಾ. ಸೊ ಇದೇನಪ್ಪ ಅಂತಂದರೆ ಇವಾಗ ಒಂದು ಆತ್ಮನಿರ್ಭರ್ ಭಾರತ್ ಅಂತೈತಲ್ಲ, ಆತ್ಮನಿರ್ಭರ್ ಭಾರತ್ ಏನು ಹೇಳುತ್ತೆ ಅಂತಂದರೆ ಮ್ಯಾರಿಟೈಮ್ ಬೇಕಂತ ಎಲ್ಲ ಪ್ರಾಡಕ್ಟ್ನ ನಾವೇ ಪ್ರೊಡ್ಯೂಸ್ ಮಾಡಬೇಕನ್ನೋ ಹೇಳ್ತಾರಲ್ಲ, ಆ ಉದ್ದೇಶನ ನೀವು ಈಡೇರಿಸೋಕ್ಕೆ ಇದೊಂದು ಕಾರಣ ಆಗುತ್ತೆ. ಏನು ಅಂತಂತಂದರೆ ಇಂಡಿಜಿನಸ್ಲಿ ಬಿಲ್ಟ್ ಸರ್ವೆ ವೆಸಲ್, ದಟ್ ಈಸ್ ಇಕ್ಷಾಕ್ ಅಂತ. ಓಕೆನಾ. ನೆಕ್ಸ್ಟ್ ಕ್ವಶನ್. ದ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್ ಫಾರ್ ದ ಇಂಡಿಯನ್ ಆರ್ಮಿ ವೇರ್ ಡೆವಲಪ್ಡ್ ಬೈ ವಿಚ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ವಿಚ್ ಕಂಪ್ನಿ ಅಂತ. ಭಾರತೀಯ ಸೇನೆಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಗಳು ಯಾವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲ್ಪಟ್ಟಿವೆ ಮತ್ತು ಯಾವ ಕಂಪನಿಯಿಂದ ತಯಾರಿಸಲ್ಪಟ್ಟಿವೆ ಅಂತ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಏನಂತಂದರೆ ಇಟ್ ಈಸ್ ಡೆವಲಪ್ಡ್ ಬೈ DRDO ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಬೆಲ್ ಅಂತ. ಸೊ ಇಲ್ಲಿ ಏನು ತಿಳ್ಕೊಬೇಕು ಅನ್ನೋದಂತಂದರೆ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆನಾ. ಆ್ಯಕ್ಚುಲಿ ಇದೇನಂತಂದರೆ ಇವ್ನು ಏನು ಮಾಡಿದ್ದಾರೆ ಅಂತಂದರೆ ಇಂಡಿಜಿನಸ್ಲಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡು. ಈ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್ ಏನು ಮಾಡ್ತವೆ ಅಂತಂದರೆ ಇದು ಮೇನ್ ಪರ್ಪಸ್ ಏನಂತಂದರೆ ಟು ಎನ್ಹಾನ್ಸ್ ದ ಆರ್ಮೀಸ್ ಸೆಕ್ಯೂರ್ ಕಮ್ಯುನಿಕೇಷನ್ ನೆಟ್ವರ್ಕ್ ಆ್ಯಂಡ್ ಆಪ್ರೇಷನ್ ಎಫಿಷಿಯನ್ಸಿ ಇನ್ ಮಾಡರ್ನ್ ಇನ್ಫಾರ್ಮೇಷನ್ ಡ್ರೈವನ್ ವಾರ್ಫೇರ್ ಅಂತ. ಅಂದರೆ ಆರ್ಮಿ ಬೇಕಾದಂಥ ಕಮ್ಯುನಿಕೇಷನ್ನ ಇದು ಸೆಕ್ಯೂರ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಕೊಡಬೇಕಂತ ಈ SDRನ ಡೆವಲಪ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ SDR ಜೊತೆ ಏನು ಮಾಡಿರ್ತಾರೆ ಅಂತಂದರೆ ದಿಸ್ ಈಸ್ ಇಕ್ವಿಫೈಡ್ ವಿತ್ ದಿ ಮೊಬೈಲ್ ಅಡಾಕ್ ನೆಟ್ವರ್ಕ್ ಅಂತ. ಸೊ ಇದನ್ನು ಶಾರ್ಟ್ಕಟಲ್ಲಿ ಅಂತ ಕರೀತಾರೆ ಅಂದರೆ MANET ಅಂತ ಕರೀತಾರೆ. ಇದ್ರ ಜೊತೆ ಇಕ್ವಿಫೈಡ್ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಸೊ ದಿಸ್ MANET ಎನೇಬಲ್ಸ್ ದ SAR ಟು ಪ್ರೊವೈಡ್ ಕಮ್ಯುನಿಕೇಷನ್ ಇನ್ ರಿಯಲ್ ಟೈಮ್ ಬೇಕಾದಂಥ ಕಮ್ಯುನಿಕೇಷನ್ ಕೊಡುತ್ತೆ ಮತ್ತು ಸೆಕ್ಯೂರ್ ಆಗಿರುತ್ತೆ ಕಮ್ಯುನಿಕೇಷನ್. ಓಕೆನಾ. ಮತ್ತು ಯಾವ ಥರ ಅಂತಂದರೆ ಕಮ್ಯುನಿಕೇಷನ್ ಅಕ್ರಾಸ್ ದ ಡೈವರ್ಸ್ ಟೆರೆನ್. ಇವಾಗ ಆರ್ಮಿ ಜನ ಎಲ್ಲೆಲ್ಲಿ ಇರ್ತಾರಂತೆ ಡಿಫ್ರೆಂಟ್ ಟೆರೆನ್ ಇರ್ತಾರೆ. ಮೌಂಟೇನ್ ಆಗಿರ್ಬೋದು, ವ್ಯಾಲಿಸಲ್ಲಿ ಆಗಿರ್ಬೋದು, ಎಲ್ಲಿ ಬೇಕಾದಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಕಮ್ಯುನಿಕೇಟ್ ಮಾಡಬೇಕಂತಂದರೆ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್ ಅಂತ ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ DRDO ಮತ್ತು ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಬೆಲ್ ಅವರು. ಓಕೆನಾ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ತೋರಿಸಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇನೆ.